ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಸ್ ಪಿ ಇನ್ ಕನ್ನಡ. ಸೊ ಇವತ್ತು ನಾನು ವಿಧಾನಸೌಧ ಕಡೆಗೆ ಹೋಗ್ತಾ ಇದ್ದೀನಿ. ಇದೊಂದು ಜನರಲ್ ರೈಡ್ ಅಲ್ಲ. ಸೊ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದಂಥ ದಿನ ಇವತ್ತು. ಸೊ ಕನ್ನಡ ರಾಜ್ಯೋತ್ಸವ ನಮಗೆ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಸೊ ಕನ್ನಡ ಅನ್ನೋದು ನಮ್ಮ ಏನು ಜೀವನದಲ್ಲಿ ಬೆರೆತು ಹೋದಂಥ ಭಾಷೆ. ಕನ್ನಡ ಒಂದು ಭಾಷೆ ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ವ್ಯಾವಹಾರಿಕವಾಗಿ ಉಳಿದಿರುವಂಥ ಒಂದು ಮಾತೃಭಾಷೆ. ಪ್ರತಿಯೊಬ್ಬ ಕನ್ನಡಿಗರು ಮಾತಾಡುವಂಥ ಭಾಷೆ. ಸೊ ಇದು ಯಾವುದೇ ಈ ರಸ್ತೆಯಲ್ಲಿ ಓಡಾಡೋ ಪ್ರತಿಯೊಬ್ಬರು ಒಂದೇ ಮಾತಾಡ್ತಿರೋದು ಕನ್ನಡ. ಬಸ್ ಕಂಡಕ್ಟ್ರು ಕೂಗಿರ್ಬೋದು, ಆಟೋ ಚಾಲಕರು ಮಾತಾಡೋದಿರ್ಬೋದು, ಸೊ ಎಲ್ಲವೂ ಕನ್ನಡವಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಸೊ ಕನ್ನಡ ಅನ್ನೋದು ತುಂಬ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಟೈಮ್ ಇದು. ಯಾಕೆಂದರೆ ನೋಡ್ಬೋದು, ಎಲ್ಲ ಕಡೆ ಪರಭಾಷಿಕರು ಬಂದು ಸೊ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ತೋರಿಸ್ತಾ ಇಲ್ಲ. ಸೊ ನಾವು ಕನ್ನಡಿಗರಾಗಿ ಅವರಿಗೆ ಪ್ರತಿಯೊಂದನ್ನು ಹೇಳಿಕೊಡುವಂಥ ಪ್ರಯತ್ನ ಮಾಡ್ತಾ ಇರಬೇಕು. ಹಾಗೆ ನಮ್ಮ ಕನ್ನಡತನವನ್ನು ಕೂಡ ನಾವು ಬಿಟ್ಕೊಡ್ಬಾರ್ದು. ಸೊ ಕನ್ನಡ ಅಂದರೆ ಅಕ್ಷರಗಳ ಒಂದು ಗುಚ್ಛ ಅಲ್ಲ, ಇದು ನಮ್ಮ ರಕ್ತದಲ್ಲಿ ಓಡಾಡೋ ಶಕ್ತಿಯಾಗಿರುತ್ತೆ. ಸೊ ಸಾವಿರಾರು ವರ್ಷಗಳಿಂದ ಈ ಮಣ್ಣಲ್ಲಿ ನಿಂತಿರುವಂಥ ಭಾಷೆ ಇದು ಕನ್ನಡ. ಸೊ ಹಾಗಾಗಿ ನಾವು ಎಲ್ಲರಿಗೂ ಒಂದು ಹೇಳಬೇಕಂದ್ರೆ, ನಾವು ಕೂಡ ಕನ್ನಡದಲ್ಲಿ ಅವ್ರ ಜೊತೆ ಮಾತಾಡಬೇಕು. ಆಗ ತಾನೇ ಅವರು ಕೂಡ ಕನ್ನಡವನ್ನು ಕಲಿಯೋದನ್ನು ನೋಡ್ಬೋದು. ಇಲ್ಲಾಂದರೆ, ಯಾಕೆಂದರೆ ನಾವು ಬೇರೆಯವ್ರು ಬಂದರೆ ಅವರ ಒಂದು ಭಾಷೆಯಲ್ಲೇ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ನಾವು ಯಾವಾಗ ಕನ್ನಡವನ್ನು ಅವರ ಜೊತೆಯಲ್ಲಿ ಮಾತನಾಡ್ತೀವಲ್ವ, ಸೊ ಆವಾಗ ನಮಗೆ ಅವರ ಒಂದು ಪರಿಕಲ್ಪನೆಯಲ್ಲಿ ಉಳಿಯುವಂಥ ಒಂದು ಭಾಷೆಯಾಗಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ಕನ್ನಡದಲ್ಲೇ ಮಾತಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ನಾವು ಇವತ್ತು ಮಾತಾಡಿಲ್ಲ ಅಂದರೆ ಸೊ ಏನಾಗುತ್ತೆ, ಮುಂದೆ ನಮ್ಮ ಭಾಷೆ ಸೊ ತುಂಬ ಕಡಿಮೆ ಬಳಸುವಂಥ ಪರಿಸ್ಥಿತಿ ಬರುತ್ತೆ. ಸೊ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತಾಡಿ. ಸೊ ಬೇರೆ ಭಾಷೆ ಮಾತಾಡಬೇಕನ್ನೋ ಅವಶ್ಯಕತೆ ಇದ್ದಾಗ ಸೊ ಇಂಗ್ಲೀಷ್ನಲ್ಲಿ ವ್ಯವಹಾರ ಮಾಡ್ಬೋದು. ಸೊ ಅದು ಬಿಟ್ಟು ನಮ್ಮ ಭಾಷೆ ಯಾರಿಗೆಲ್ಲ ಬರುತ್ತೆ ಮತ್ತು ಪ್ರತಿಯೊಂದನ್ನು ಹೇಳಿಕೊಡುವಂಥ ಪ್ರಯತ್ನ ನಾವು ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ಸೊ ಎಲ್ಲರೂ ನಾವಿವಾಗ ವಿಧಾನಸೌಧ ಕಡೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಅಲ್ಲಿ ಸೊ ಕಲರ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತೇಳಿ ಯಾರೋ ಹೇಳಿದರು. ಸೊ ಹಾಗಾಗಿ ನಾವು ಇವತ್ತು ವಿಧಾನಸೌಧ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಜಾಮ್ ಇದೆ ಅಂದರೆ, ಸೊ ಇಲ್ಲಿ ಫುಲ್ಲು ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ ಈ ಕಡೆ. ಸೊ ಅದರಲ್ಲೂ ಕೂಡ ನಾವು ನೋಡೋಣ ಅಂತೇಳಿ ಹೊರಟಿದ್ದೀವಿ. ಸೊ ನೋಡಲ್ಲಿ ಹೆಂಗೆ ಕುಂತಾರಂಗ. ಬಂತು ನೋಡಿ ನಮ್ಮ ವಿಧಾನಸೌಧ. ಸೊ ಎಷ್ಟೊಂದು ವಿಜೃಂಭಣೀಯವಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮ್ಮ ಕನ್ನಡ ಬಾವುಟದ ಲೈಟಿಂಗ್ಸ್ನ ಬಿಟ್ಬಿಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಸೊ ಐ ಡೋಂಟ್ ನೋ ನಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ಅಲ್ಲಿ ನೋಡೋದಕ್ಕೆ ಒಂದು ಸುಂದರವಾಗಿ ಕಾಣಿಸ್ತಾ ಇತ್ತು. ಸೊ ನಾವು ವಿಡಿಯೋ ಮಾಡ್ಕೊಳ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲೊಬ್ರು ನೋಡಿ RX ತೊಗೊಂಡು ಬಾವುಟ ಹಾಕ್ಕೊಂಡು ಸಖತ್ತಾಗಿ ಹೋಗ್ತಾಯಿದ್ರು. RX ಸೌಂಡ್ ಕೇಳೋಕ್ಕೆ ಒಂದು ಮಜಾ. ಇಲ್ಲಿ ಬೇರೆ ಪೊಲೀಸ್ನವ್ರಿಗೆ ನಿಂತ್ಕೊಬೇಡಿ ಮುಂದೆ ಹೋಗಿ ಅಂತೇಳಿ ಕಳಿಸ್ತಾಯಿದ್ರು. ಸೊ ಕೊನೆಗೆ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಸಖತ್ತಾಗಿದೆ ಇಲ್ಲಿ ಅಂತ. ಸೊ ಬನ್ನಿ ಆ ಕಡೆ ಹೋಗಿ, ಆ ಕಡೆ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಸ್ವಲ್ಪ ನೀಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳೋಣ. ಸೊ ಆ ಕಡೆ ಯೂಟರ್ನ್ ತೊಗೋಬೇಕು, ಹೋಗಬೇಕು. ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲಿಸ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಆ ಕಡೆ ಈ ಕಡೆ ಬಂದ್ವಿ ಇವಾಗ.
ಅಲ್ಲಿ ಜಾಸ್ತಿ ಹೊತ್ತೇನು ನಿಂತ್ಕೊಳ್ಳಕ್ಕೆ ಬಿಡಲಿಲ್ಲ ಪೊಲೀಸ್ನವರು. ಸೊ ಹೋಗಿ ಹೋಗಿ ಅಂತ ಹೇಳಿ ಮೂವ್ ಮಾಡಿಸ್ತಾಯಿದ್ರು. ಸೊ ನಾವು ನೋಡಿಕೊಂಡು ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ತೊಗೊಂಡು ಸೊ ಬ್ಯಾಕ್ ಟು ಹೋಮ್ ಅಂತೇಳಿ ಹೊರಟ್ವಿ. ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ ಇದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಈಗ ಚೆನ್ನಾಗಿ ಬರ್ತಪ್ಪ. ಏನು ಚೆನ್ನಾಗಿ ಬರ್ತಾ